ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಪಾರ್ಕಿಂಗ್ ಶುಲ್ಕ ವಸೂಲಿಗೆ ಮುಂದಾಗ್ತಿದ್ದಾರೆ. ಪಾರ್ಕಿಂಗ್ ಶುಲ್ಕ ವಸೂಲಿ ವಿರುದ್ಧ ಸ್ಥಳೀಯರು ಈಗ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅರ್ಧ ಗಂಟೆ ಬೈಕ್ ಪಾರ್ಕ್ ಮಾಡೋದಕ್ಕೆ 10 ರೂಪಾಯಿ ಶುಲ್ಕ, ನಂತರದ ಪ್ರತಿ ಗಂಟೆಗೂ ಹೆಚ್ಚಳವಾಗುವಂತ ಪಾರ್ಕಿಂಗ್ ಶುಲ್ಕ. ಹೀಗಾಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಈ ನಿರ್ಧಾರ ಕಾರಣ ಆಗಿದೆ. ಪಾರ್ಕಿಂಗ್ ಹಣ ವಸೂಲಿ ಮಾಡೋದಕ್ಕೆ ಗುತ್ತಿಗೆ ನೀಡಿರುವಂತ ಸರ್ಕಾರ, ಆದರೆ ಪಾರ್ಕಿಂಗ್ ಜಾಗದಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ ಅಂತೇಳಿ ಕಿಡಿಕಾರಿದ್ದಾರೆ. ಸರ್ಕಾರದ ವಿರುದ್ಧ ಪ್ರಯಾಣಿಕರು ಹಾಗೂ ಸ್ಥಳೀಯರ ಆಕ್ರೋಶ. ಸರ್ಕಾರ ಹಣ ಲೂಟಿ ಮಾಡ್ತಾ ಇದೆ ಅಂತೇಳಿ ಆರೋಪ ಮಾಡಿದ್ದಾರೆ. ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡ್ತಿರುವಂತ ರಾಜ್ಯದ ಏಕೈಕ ವಿಮಾನ ನಿಲ್ದಾಣ ಇದು. ಶಿವಮೊಗ್ಗದ ಸೋಗಾನೆ ಬಳಿ ಇರುವಂತ ವಿಮಾನ ನಿಲ್ದಾಣದಲ್ಲಿ ಶುಲ್ಕ ಏನು ವಿಧಿಸ್ತಾರೆ, ಆದರೆ ಮೂಲ ಸೌಕರ್ಯಗಳು ಇಲ್ಲ ಅಂತ. ಶಿವಮೊಗ್ಗ ವಿಮಾನ ನಿಲ್ದಾಣ ಆಗಿ 3 ವರ್ಷ ಆಯಿತು. ಇದುವರೆಗೂ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಯಾವುದೇ ರೀತಿಯಲ್ಲಿ ಶುಲ್ಕವನ್ನು ವಸೂಲಿ ಮಾಡ್ತಾ ಇರಲಿಲ್ಲ. ಆದರೆ ರಾಜ್ಯ ಸರ್ಕಾರ ಇವತ್ತು ಫ್ರೀ ಕೊಡುವನ್ನ ಹುಚ್ಚಿನಲ್ಲಿ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯ ದೊಡ್ಡ ಹೊರೆಯನ್ನು ಏರಿಸ್ತಾ ಇದೆ. ಅದರ ಒಂದು ಭಾಗ ಏನು ಅಂತಂದರೆ, ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಯಾವುದೇ ರೀತಿಯ ವ್ಯವಸ್ಥೆಗಳನ್ನು ಸರಿ ಮಾಡದೆ ಇವತ್ತು ಹಣವನ್ನು ವಸೂಲಿ ಮಾಡೋ ಒಂದೇ ಉದ್ದೇಶದಿಂದ, ಅದರ ಬಹುಶಃ ಕರ್ನಾಟಕ ಸರ್ಕಾರದ ಇನ್ನೊಂದು ಹುನ್ನಾರ ಏನು ಅಂತಂದರೆ, ಶಿವಮೊಗ್ಗದ ವಿಮಾನ ನಿಲ್ದಾಣವನ್ನು ಮುಚ್ಚಬೇಕು ಅನ್ನೋ ರೀತಿಯಲ್ಲಿ ಅವರ ಎಲ್ಲ ನಡೆಗಳು ನಡೀತಿದೆ. ಅದ್ರ ಈಗ ಪಾರ್ಕಿಂಗಿಗೆ ನೋಡ್ರಿ, ಎಂಟ್ರೆನ್ಸಲ್ಲೇ ಇವರು ಗೇಟ್ ಹತ್ರನೇ ಈಗಾಗಲೇ ಟೋಕನ್ ಸಿಸ್ಟಮ್ ಮಾಡಿದ್ದಾರೆ 10 ನಿಮಿಷದ್ದು. ಅದು ಆ್ಯಕ್ಚುಲಿ ಕೊಡೋಂಗಿಲ್ಲ, ನ್ಯಾಯವಾಗಿ ಅದು ನೋಡ್ಬೇಕು, ಅದು ಒಳಗಡೆನೇ ಕೊಟ್ಕೋಬೇಕು ಅವರು. ಅದನ್ನು ಎಂಟ್ರೆನ್ಸಲ್ಲೇ ಕೊಟ್ಬಿಡ್ತಾರೆ. ಮತ್ತು ಪಾರ್ಕಿಂಗ್ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. 10 ನಿಮಿಷದಲ್ಲಿ ಯಾವ ಪರ್ಸನ್ ಕೂಡ ಒಳಗೆ ಹೋಗಿ ಹೊರಗೆ ಬರೋಕ್ಕಾಗಲ್ಲ. ಒಂದು 15 ನಿಮಿಷ ಆಗುತ್ತೆ. ಪಾರ್ಕಿಂಗಿಂದ ಅವ್ಯವಸ್ಥೆ ಮಾಡಿಕೊಂಡು ದುಡ್ಡು ಕಲೆಕ್ಟ್ ಮಾಡ್ತಾರೆ ಇವರು.